ತ್ರಿತ್ವ ದೇವರ ನಾಮದಲ್ಲಿ ಎಲ್ಲರಿಗೆ ವಂದನೆಗಳು. ಈ ದಿನ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 40:13ನೇ ವಚನ. ಯೆಹೋವನೇ, ದಯವಿಟ್ಟು ನನ್ನನ್ನು ರಕ್ಷಿಸು. ಯೆಹೋವನೇ, ಬೇಗ ಬಂದು ಸಹಾಯ ಮಾಡು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಬೆಳ್ಳಿ ಬಂಗಾರಕ್ಕಿಂತ ಶ್ರೇಷ್ಠವಾದ ನಿನ್ನ ಗ್ರಂಥ ನಮಗೆ ದಯಪಾಲಿಸಿದಿ ಅಪ್ಪ. ಆತ್ಮ ಸಂಘಗಳಿಗೆ ಹೇಳುವ ಮಾತು ಕಿವಿಯುಳ್ಳವನು ಕೇಳಲಿ ಎನ್ನುವ ರೀತಿಯಲ್ಲಿ ವಾಕ್ಯವನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರನ್ನು ಕರ್ತನೆ ನೀನು ಆಶೀರ್ವದಿಸು. ಪವಿತ್ರಾತ್ಮನೇ, ನಿನ್ನ ಸರ್ವ ಸತ್ಯಗಳು ನಮಗೆ ತಿಳಿಪಡಿಸಬೇಕೆಂದು ನಿಮ್ಮ ಸಹಾಯ ನೀಡಿ ನಡೆಸಬೇಕೆಂದು ವಾಕ್ಯವಾದ ಯೇಸುವಿನ ನಾಮದಲ್ಲಿ ಕೇಳಿ ನಂಬಿ ಹೊಂದಿದ್ದೇವೆ ಕರ್ತನೆ, ಆಮೆನ್. ಎಲ್ಲರಿಗೆ ಮರಣಾತ ಬೈಬಲ್ ಪ್ರಾರ್ಥನೆಗಳಿಗೆ ಸ್ವಾಗತ. 9ನೇ ಪುಸ್ತಕವನ್ನು ನಾವು ಧ್ಯಾನ ಮಾಡಿಕೊಳ್ತಾ ಇದ್ದೀವಿ. ಹಳೆಯ ಒಡಂಬಡಿಕೆಯ 39 ಪುಸ್ತಕಗಳಲ್ಲಿ 1ನೇ ಸಮುವೇಲ ಗ್ರಂಥನ ಪ್ರಾರ್ಥನೆಗಳನ್ನು ನಾವು ನಿನ್ನೆ ದಿನದಲ್ಲಿ ಹನ್ನ ಸಮುವೇಲ್ ಪ್ರಾರ್ಥನೆಗಳನ್ನು ಧ್ಯಾನಿಸಿದ್ದೇವೆ. ಈ ದಿನ ಸೌಲನ ಮತ್ತು ದಾವೀದನ ಪ್ರಾರ್ಥನೆಗಳನ್ನು ನಾವು ಧ್ಯಾನಿಸೋಣ. ಈ ಸೌಲನ ವಿಷಯದಲ್ಲಿ ನಾವು ನೋಡಿಕೊಳ್ಳೋದಾದರೆ 13ನೇ ಅಧ್ಯಾಯದಲ್ಲಿ 14ನೇ ಅಧ್ಯಾಯದಲ್ಲಿ ಬರುತ್ತದೆ ಒಂದು ಘಟನೆ. ಸೌಲನು ಧರ್ಮ ವಿರುದ್ಧವಾದ ಯಜ್ಞವನ್ನು ಅರ್ಪಿಸಿದೆ. ಫಿಲಿಸ್ತಿಯರು ಇಸ್ರಾಯೇಲರೊಡನೆ ಯುದ್ಧ ಮಾಡುವುದಕ್ಕೋಸ್ಕರ 30,000 ರಥಬಲವನ್ನು 6,000 ಅಶ್ವಬಲವನ್ನು ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಕಾಲ್ಬಲವನ್ನು ತೆಗೆದುಕೊಂಡು ಬಂದು ಬೇತಾವಿನ ಪೂರ್ವ ದಿಕ್ಕಿನಲ್ಲಿ ಮಿಕ್ಮಾಷ್ನಲ್ಲಿ ಪಾಳೆಯ ಮಾಡಿಕೊಂಡರು, ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕಾಗಿ. ಇಸ್ರಾಯೇಲರಿಗೆ ಕೇಡು ಬಂತೆಂದು ಇಕ್ಕಟ್ಟಿನಲ್ಲಿ ಇದ್ದೀವೆಂದು ಅವರು ಗವಿ, ನೆಲಮನೆ, ಕಾಡು, ಬಂಡೆ, ಗುಂಡಿ ಇವುಗಳಲ್ಲಿ ಅವರು ಅಡಗಿಕೊಂಡಿದ್ದರು. ಅವಾಗ ಸೌಲನ ಅರಸನಾದ ಕಾರಣ ಇನ್ನೂ ಗಿಲ್ಗಾಲ್ನಲ್ಲೇ ಇದ್ದನು. ಸೌಲನು ಸಮುವೇಲನಿಗೆ ಹೇಳಿ ಕಳಿಸಿದಾಗ ಸಮುವೇಲನು 7 ದಿವಸವಾದರೂ ಬರುವುದಿಲ್ಲ. ಜನರು ಚೆದರಿ ಹೋಗುವುದನ್ನು ನೋಡಿ ಸೌಲನೇ ಸರ್ವಾಂಗ ಹೋಮವನ್ನು ಸಮಾಧಾನ ಯಜ್ಞವನ್ನು ಅರ್ಪಿಸುತ್ತಾನೆ. ಸಮುವೇಲನು ಬಂದು, ಇದೇನು ನೀನು ಮಾಡಿದ್ದು ಅಂತ ಕೇಳಿದಾಗ ಫಿಲಿಸ್ತಿಯರು ಗಿಲ್ಗಾಲ್ಗೆ ಬಂದು ನಮ್ಮ ಮೇಲೆ ಬಿದ್ದಾರೆಂದು ನಾನು ಯೆಹೋವನಿಗೆ ಶಾಂತಾರ್ಪಣೆಯನ್ನು ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೊಂಡೆನು ಅಂತ ಹೇಳ್ತಾನೆ. ಅವಾಗ ಸಮುವೇಲನು ಸೌಲನಿಗೆ, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ದೇವರ ಆಜ್ಞೆಯನ್ನು ಕೈಕೊಂಡ್ರೆ ಆತ ನಿನ್ನ ರಾಜ್ಯವನ್ನು ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಯಾಜಕನ ಕೆಲಸ ಏನಂದರೆ ಹೋಮಗಳನ್ನು, ಯಜ್ಞಗಳನ್ನು, ವಿಜ್ಞಾಪನೆಗಳನ್ನು ಮಾಡುವುದು. ಅರಸನ ಕೆಲಸ ಪ್ರಜೆಗಳನ್ನು ಸಂರಕ್ಷಣೆ ಮಾಡುವುದು. ಆದರೆ ಅರಸನಾದ ಸೌಲನು ಅರ್ಪಣೆಗಳನ್ನು ಅರ್ಪಿಸುತ್ತಾ ಇದ್ದಾನೆ. ಯೋನಾತನನ್ನು ಶೌರ್ಯ ಮತ್ತು ಫಿಲಿಸ್ತರ ಅಪಜಯ, ಸೌಲನ ಬುದ್ಧಿಹೀನ ಆಜ್ಞೆಯನ್ನು ನಾವು ನೋಡಿಕೊಳ್ಳುತ್ತೇವೆ. ಇದು 14ನೇ ಅಧ್ಯಾಯದಲ್ಲಿ ಇರ್ತದೆ. ಸೌಲನು ಇಸ್ರಾಯೇಲ್ಗೆ ಶತ್ರುಗಳಿಗೆ ಮುಯಿ ತೀರಿಸೋದಕ್ಕೋಸ್ಕರ ನಿಮ್ಮಲ್ಲಿ ಒಬ್ಬನಾದರೂ ಸಾಯಂಕಾಲದವರೆಗೂ ಏನೂ ಊಟ ಮಾಡಬಾರ್ದು, ಮಾಡಿದರೆ ನೀವು ಶಾಪಗ್ರಸ್ತರಾಗುತ್ತೀರಿ ಅಂತ ಹೇಳ್ತಾನೆ. ಅವರು ನೆಲಜೇನಿನ ಕಾಡಿನೊಳಗೆ ಹೋಗುವಾಗ ಆ ಒಂದು ಜೇನು ಹರಿತಾ ಇರ್ತದೆ. ಅದು ತಿಂದರೆ ಶಾಪಕ್ಕೆ ಗುರಿಯಾಗ್ತೀವಂತ ಯಾರೂ ಮುಟ್ಟಲಿಲ್ಲ. ಯೋನಾತನಿಗೆ ತಂದೆಯ ಅಪ್ಪಣೆ ಗೊತ್ತಿಲ್ಲಾರ್ದ ಆತನು ಅದನ್ನು ಮುಟ್ಟಿ ರುಚಿ ನೋಡ್ತಾನ. ಆತನ ಕಣ್ಣುಗಳು ತೆರೆಯಲ್ಪಡುತ್ತವೆ. ಸೌಲನು ಇಸ್ರಾಯೇಲ್ಗೆ ಹೇಳ್ತಾನ, ರಾತ್ರಿಯಲ್ಲಿ ನಾವು ಫಿಲಿಸ್ತೀರನ್ನು ಬೆನ್ನಟ್ಟಿ ಬೆಳಗಾಗುವುದವರೆಗೆ ಸಿಲುಕೊಂಡು ಅವರಲ್ಲಿ ಒಬ್ಬನು ಉಳಿಯದಂತೆ ಕೊಂದು ಹಾಕೋಣ ಅಂತ. ಯಾಜಕನು ಅವಾಗ ಸೌಲನಿಗೆ, ನಾವು ಮೊದಲನೇದಾಗಿ ದೇವರ ಅಪ್ಪಣೆಯನ್ನು ಕೇಳೋಣ ಅಂತ ಹೇಳಿದಾಗ ಸೌಲನು ಮೊದಲನೇ ಸಾರಿ 14ನೇ ಅಧ್ಯಾಯ 37ನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವ, ನಾವು ಫಿಲಿಸ್ತಿಯರನ್ನು ಬೆನ್ನಟ್ಟಬಹುದು, ನೀನು ಅವರನ್ನು ಇಸ್ರಾಯೇಲ್ ಕೈಗೆ ಒಪ್ಪಿಸಿ ಬಿಡುವೆ ಎಂದು ಕೇಳಿಕೊಂಡರು. ಆ ದಿನ ಉತ್ತರ ಕೊಡಲೇ ಇಲ್ಲ. ಸೌಲನ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ. ಅವಾಗ ಸೌಲನು ಪರೀಕ್ಷೆ ಮಾಡಿಕೊಳ್ತಾನೆ. ಯಾರೋ ನಮ್ಮಲ್ಲಿ ತಪ್ಪು ಮಾಡಿದ್ದಾರೆ, ಯೆಹೋವನ ಆಣೆ ನನ್ನ ಮಗನಾದರೂ ಸಾಯಲೇಬೇಕಂತ. ಸೌಲನ ಪ್ರಾರ್ಥನೆಗೆ ಉತ್ತರ ಸಿಗಲಾರದ ಕಾರಣ ಅವಿಧೇಯತೆ. ಹಾಗಾಗಿ ನಾವು ಕೂಡ
ದೇವರ ಆಜ್ಞೆಗೆ ವಿರುದ್ಧವಾಗಿ ಹೋದಾಗ, ದೇವರಿಗೆ ಅವಿಧೇಯರಾಗಿದ್ದಾಗ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದಿಲ್ಲ. ಹಾಗಾಗಿ ನಾವು ನಮ್ಮ ಒಂದು ತಪ್ಪುಗಳನ್ನು ಅರಿಕೆ ಮಾಡಿ ದೇವರಲ್ಲಿ ಕ್ಷಮಾಪಣೆ ಕೇಳಿಕೊಂಡು ನಾವು ಪ್ರಾರ್ಥಿಸಿದಾಗ ಉತ್ತರ ಸಿಗುತ್ತದೆ. ನಾವು ನೋಡಿಕೊಳ್ಳುವುದಾದರೆ, ಎರಡನೇ ಸಾರಿ ಅಮಾಲೇಕರನ್ನು ಸಂಪೂರ್ಣವಾಗಿ ನಾಶನ ಮಾಡಬೇಕೆಂದು ದೇವರು ಅಪ್ಪಣೆ ಕೊಟ್ಟಾಗ ಸೌಲನು ಹೋಗಿ ಯುದ್ಧ ಮಾಡಿ ಜಯಿಸಿ ಆ ಕೊಳೆಯಲ್ಲಿ ಉತ್ತಮವಾದ ಕುರಿದನಗಳನ್ನು ಆತನು ಉಳಿಸಿಕೊಂಡು ಬರ್ತಾರೆ. ಸಮೂಯೇಲನು ಬಂದು, ಇದೇನು ನೀವು ಮಾಡಿದ್ದಂತ ಮತ್ತೆ ಪ್ರಶ್ನಿಸಿದಾಗ, ಯೆಹೋವನಿಗೆ ಯಜ್ಞ ಅರ್ಪಿಸುವುದಕ್ಕಾಗಿ ನಾವು ಅವನು ಸುಳ್ಕೊಂಡು ಬಂದಿದ್ದೇವೆ ಅಂತ ಹೇಳಿದಾಗ ಸಮೂಯೇಲನು ಪಶ್ಚಾತ್ತಾಪಪಟ್ಟು ಹೇಳ್ತಾನೆ, ದೇವರು ನಿನ್ನನ್ನು ಅರಸನತನದಿಂದ ತಳ್ಳಿಬಿಟ್ಟಿದ್ದಾನೆ, ನಿನಗಿಂತ ಉತ್ತಮವಾದ ಅವರನ್ನು ಆರಿಸಿಕೊಂಡಿದ್ದಾನಂತ. ಹಾಗಾಗಿ ಸೌಲನು ರಾಜನಿಂದ ತೆಗೆಯಲ್ಪಟ್ಟು ದಾವೀದನನ್ನು ಅರಸನಾಗಿ ಅಭಿಷೇಕ ಮಾಡ್ತಾರೆ. ಹಾಗಾಗಿ ಸಮೂಯೇಲನು ಒಂದು ಒಳ್ಳೆ ಮಾತು ಹೇಳ್ತಾನೆ, ಯೆಹೋವನಿಗೆ ವಿಧೇಯತ್ವವು ಮೆಚ್ಚುವಷ್ಟು ಯಜ್ಞಗಳಲ್ಲಿ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. 2 ಸಾರಿ ಸೌಲನು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಾನೆ. 1ನೇ ಸಾರಿ ಅರ್ಪಣೆಗಳನ್ನು ಅರ್ಪಿಸುವುದು, 2ನೇ ಸಾರಿ ಅಮಾಲೇಕ್ಯರನ್ನು ಪಶುಗಳನ್ನು ತೆಗೆದುಕೊಂಡು ಅವನ್ನು ಉಳಿಸಿದ್ದು. ನಾವು ಮತ್ತೆ ಈಗ ದಾವೀದನ ಒಂದು ಪ್ರಾರ್ಥನೆಗಳನ್ನು ನೋಡಿಕೊಳ್ಳೋಣ. 3 ಪ್ರಾರ್ಥನೆಗಳು 1ನೇ ಸಮುವೇಲ ಗ್ರಂಥದಲ್ಲಿ ಬರೆಯಲ್ಪಟ್ಟಿವೆ. 1 ಸಮುವೇಲ 23:2 ದಾವೀದನು ದೇವರ ಒಂದು ಸಹಾಯ ಕೇಳ್ತಾನೆ. ಫಿಲಿಸ್ತಿಯರ ಮೇಲೆ ಯುದ್ಧಕ್ಕೆ ಹೋಗುವುದಕ್ಕಾಗಿ ದೇವರು ಆತನಿಗೆ ಹೋಗಿ ಫಿಲಿಸ್ತಿಯರನ್ನು ಹೊಡೆದು ಕೈಲ ಊರನ್ನು ರಕ್ಷಿಸು ಎಂದು ಉತ್ತರ ಕೊಡ್ತಾರೆ. ಆದರೆ ದಾವೀದನ ಜೊತೆ ಇದ್ದ ಸೈನಿಕರು, ನಮಗೆ ಯೆಹೂದ ಸೀಮೆಯಲ್ಲಿ ಇಷ್ಟು ಭಯವಿದೆ, ಫಿಲಿಸ್ತಿಯರ ಸೈನ್ಯದೊಡನೆ ಯುದ್ಧ ಮಾಡುವುದಕ್ಕಾಗಿ ಕೈಲಗೆ ಹೋದರೆ ಅಲ್ಲಿ ಎಷ್ಟೋ ಅಧಿಕವಾದ ಭಯ ಉಂಟಾಗುವುದಲ್ಲವೇ ಅಂತ ದಾವೀದನು ಹೇಳಿದಾಗ, ತಿರುಗಿ ದಾವೀದನು ಯೆಹೋವನನ್ನು ಕೇಳಿದನು. ಆವಾಗ ದೇವರು, ನೀನೆದ್ದು ಕೈಲಗೆ ಹೋಗು, ನಾನು ಫಿಲಿಸ್ತಿಯರನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಡುವೆನು ಅಂತ ಹೇಳ್ತಾನೆ. ದಾವೀದನು ಹೋಗಿ ಫಿಲಿಸ್ತಿಯರೊಡನೆ ಯುದ್ಧ ಮಾಡಿ ಅವರನ್ನು ಪೂರ್ಣವಾಗಿ ಸೋಲಿಸಿ ಅವರ ಪಶುಗಳನ್ನು ತೆಗೆದುಕೊಂಡು ಕೈಲ ದೇಶವನ್ನು ರಕ್ಷಿಸಿದನು. ಕೈಲದಲ್ಲಿದ್ದ ಎಲ್ಲರನ್ನು ಆತನು ರಕ್ಷಿಸ್ತಾನೆ. 2ನೇ ಸಾರಿ ದಾವೀದನ ಪ್ರಾರ್ಥನೆ ನಾವು ನೋಡಿಕೊಳ್ಳೋದಾದರೆ 23ನೇ ಅಧ್ಯಾಯ 10-12 ಸೌಲನು ದಾವೀದನನ್ನು ಕೊಲೆ ಮಾಡಬೇಕಂತ ಆತನನ್ನು ಹುಡುಕುತ್ತಾ ಇರುವಾಗ ದಾವೀದನು ದೇವರಿಗೆ ಮೊರೆ ಇಡ್ತಾನೆ. ಇಸ್ರಾಯೇಲ್ ದೇವರಾದ ಯೆಹೋವನೇ, ಸೌಲನು ಕೈಲಾಗಿ ಬಂದು ನನ್ನ ನಿಮಿತ್ತವಾಗಿ ಪಟ್ಟವನ್ನು ಹಾಳು ಮಾಡಬೇಕೆಂದಿದ್ದಾನೆ. ನಿನ್ನ ಸೇವಕನಾದ ನನಗೆ ಸುದ್ದಿ ಬಂತು, ನಿಜವಾಗಿ ಬರುವನು, ಕೈಲ ಜನರು ನನ್ನನ್ನು ಅವನ ಕೈಗೆ ಒಪ್ಪಿಸುವರು. ಇಸ್ರಾಯೇಲ್ ದೇವರಾದ ಯೆಹೋವನೇ, ಈ ವಿಷಯದಲ್ಲಿ ಉತ್ತರ ದಯಪಾಲಿಸು ಎಂದು ಪ್ರಾರ್ಥಿಸಲು ದೇವರು ಆತನಿಗೆ ಉತ್ತರ ನೀಡುತ್ತಾನೆ. ಆತನು ಬರುತ್ತಾನೆ ಅಂತ ಮತ್ತೆ ತಿರುಗಿ ದಾವೀದನು ಪ್ರಾರ್ಥನೆ ಮಾಡ್ತಾನೆ. ಕೈಲೇದವರು ನನ್ನನ್ನು ಜನರು ಸೌಲನ ಕೈಗೆ ಒಪ್ಪಿಸುವರು ಅಂತ ಕೇಳಿದಾಗ ದೇವರು ಒಪ್ಪಿಸಿ ಕೊಡುವರು ಅಂತ ಹೇಳಿದಾಗ ದಾವೀದನು ತನ್ನ 600 ಜನರು ಸಿಪ್ ಅರಣ್ಯಕ್ಕೆ ಹೋಗಿ ಅಲ್ಲಿ ವಾಸ ಮಾಡುತ್ತಾರೆ. ಮತ್ತು ನಾವು ದಾವೀದನ ಕೊನೆ ಪ್ರಾರ್ಥನೆ 1ನೇ ಸಮುವೇಲ ಗ್ರಂಥದಲ್ಲಿ 30ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುತ್ತೇವೆ. ದಾವೀದನು ಫಿಲಿಸ್ತಿಯರ ದೇಶಕ್ಕೆ ಹೋಗ್ತಾನೆ. 600 ಜನರ ಹೆಂಡತಿ ಮಕ್ಕಳನ್ನು, ಅವ್ರಿಗಿರುವ ಪಶುಗಳನ್ನು ಅವರು ಸಿಕ್ಲಕ್ ಎಂಬ ಊರಿನಲ್ಲಿ ಬಿಟ್ಟು ಹೋಗ್ತಾರೆ. ಅಮಾಲೇಕ್ಯರು ದಾವೀದನಿಲ್ಲದ ಸಮಯದಲ್ಲಿ ಬಂದು ಎಲ್ಲ ಹೆಂಗಸರನ್ನು, ಚಿಕ್ಕವ್ರನ್ನು, ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿ ಯಾರನ್ನು ಕೊಲ್ಲುವುದಿಲ್ಲ, ಪಟ್ಟಣವನ್ನು ಸುಟ್ಟು ಬಿಡುತ್ತಾರೆ. ದಾವೀದನು ಆತನ ಜನರು ತಿರುಗಿ ಬಂದು ನೋಡಿದಾಗ ಊರೆಲ್ಲ ಸುಡಲ್ಪಟ್ಟು ತಮ್ಮ ಹೆಂಡತಿ ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟದ್ದನ್ನು ನೋಡಿ ತಮಗಾದಷ್ಟು ಕಾಲ ಗಟ್ಟಿಯಾಗಿ ಅಳುತ್ತಾರೆ. ಇನ್ನೂ ಕೆಲವರು ದಾವೀದನನ್ನು ಕೊಲೆ ಮಾಡಬೇಕಂತ ನೋಡ್ತಾರೆ. ಆದರೆ ದಾವೀದನಾದರೂ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ದಾವೀದನು ಪ್ರಾರ್ಥನೆ ಮಾಡ್ತಾನೆ.
ಯೆಹೋವನೇ, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ದೇವರು ಆತನಿಗೆ ಉತ್ತರ ನೀಡುತ್ತಾನೆ, ಹಿಂದಟ್ಟು ಹೋಗು, ಅದು ನಿನಗೆ ಸಿಕ್ಕುವುದು, ನೀನೆಲ್ಲರನ್ನು ಬಿಡಿಸಿಕೊಂಡು ಬರುವಿ. ನಾವು ಕೂಡ ಅನೇಕ ಸಾರಿ ಕೆಲವು ವಸ್ತುಗಳನ್ನು, ಅಮೂಲ್ಯವಾದವುಗಳನ್ನು ಕಳೆದುಕೊಳ್ತೀವಿ. ಸರ್ಟಿಫಿಕೇಟ್ಗಳಾಗಲಿ, ಕೆಲವು ಸಾರಿ ಕೆಲವು ವಸ್ತುಗಳನ್ನು ಎಲ್ಲೋ ಇಡ್ತೀವಿ, ಹುಡುಕ್ತೀವಿ, ಸಿಗುವುದಿಲ್ಲ. ಆದರೆ ದಾವೀದನು ನಮಗೆ ಕಲಿಸಿಕೊಡ್ತಾ ಇದ್ದಾನೆ ಒಳ್ಳೆಯ ಪಾಠವನ್ನು. ಕಳೆದುಕೊಂಡು ಹೋಗಿದ್ದಕ್ಕಾಗಿ ನಾವು ಪ್ರಾರ್ಥಿಸಬೇಕಂತ. 2003-4ನಲ್ಲಿ ನಮ್ಮ ಒಂದು ಯಜಮಾನರು ಲಿಂಗ್ಸ್ಗೂರ್ ಪಟ್ಟಣಕ್ಕೆ ಒಂದು ಸಭೆಗಂತ ಹೋಗಿದ್ರು. ಅಲ್ಲಿ ಬೈಕನ್ನು ಇಟ್ಟು ಅವರು ಸಭೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಬೈಕು ಇರಲಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು. ಬಂದು ಮನೆಗೆ ಈ ರೀತಿ ಬೈಕ್ ಕಳುವಾಯಿತು ಅಂತ ಹೇಳಿದಾಗ ನಾನು ಇದೇ ವಾಗ್ದಾನವೆತ್ತಿ ಪ್ರಾರ್ಥನೆ ಮಾಡಿದೆ. ದಾವೀದನು ಕಳೆದುಕೊಂಡು ಹೋಗಿದ್ದನ್ನು ದೇವರೇ ನೀನು ಸಿಗುವಂತೆ ಮಾಡಿದ್ದಿ, ಪ್ರಾರ್ಥನೆಗೆ ಉತ್ತರ ನೀಡಿದೆ, ನಮ್ಮ ಪ್ರಾರ್ಥನೆಗೆ ಕೂಡ ಉತ್ತರ ನೀಡಂದಾಗ ಮರುದಿನ ಬೆಳಗ್ಗಿನ ಜಾವದಲ್ಲಿ ನಮಗೆ ಪೊಲೀಸ್ ಸ್ಟೇಷನ್ನಿಂದ ಕರೆ ಬಂತು, ನಿಮ್ಮ ಬೈಕನ್ನು ಯಾರೋ ಮುಳ್ಳು ಪೊದೆಗಳಲ್ಲಿ ಬಿಟ್ಟು ಹೋಗಿದ್ದಾರಂತ. ನಿಜವಾಗಿ ದೇವರು ಎಷ್ಟು ಒಳ್ಳೆಯ ದೇವರು, ಅನೇಕ ಅದ್ಭುತ ಕಾರ್ಯಗಳು ಮಾಡುವ ದೇವರು. ನಂಬಿಕೆ ಇಟ್ಟು ಯಥಾರ್ಥವಾಗಿ ನಮ್ಮಲ್ಲಿ ಪಾಪವಿಲ್ಲಾರ್ದ ನಾವು ಪ್ರಾರ್ಥನೆ ಮಾಡಿದರೆ ದಾವೀದನಿಗೆ, ಹನ್ನಳಿಗೆ, ಸಮೂಯೇಲನಿಗೆ ಉತ್ತರ ಕೊಟ್ಟ ದೇವರು ನಿಶ್ಚಯವಾಗಿ ನಮ್ಮ ಪ್ರಾರ್ಥನೆಗಳು ಕೂಡ ಉತ್ತರ ಕೊಡ್ತಾನೆ. ಸೌಲನ ಹಾಗೆ ಅವಿಧೇಯರಾಗಿ ಪಾಪವು ನಮ್ಮಲ್ಲಿರುವುದಾದರೆ ಉತ್ತರ ಸಿಗುವುದಿಲ್ಲ. ಹಾಗಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪ್ರಾರ್ಥಿಸೋಣ. ಕಳೆದು ಹೋಗಿದ್ದಾದರೂ, ಎಂಥ ಪರಿಸ್ಥಿತಿಯಾದರೂ ದೇವರು ನಮಗೆ ಉತ್ತರ ನೀಡುವ ದೇವರಾಗಿದ್ದಾರೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.